ಫಸ್ಟ್ ಆಫ್ ಆಲ್ ಮಿಸ್ಟರ್ ಅರ್ಜುನ್ ಜನ್ಯಾ ಜಿ ಅವರಿಗೆ ಒಂದು ಸಲ ಜೈಕಾರ ಹಾಕ್ಬಿಟ್ರಪ್ಪ ಕಮೆಂಟ್ಸ್ ಅಲ್ಲಿ. ಹಾಕಿದ್ದಾಯ್ತಾ? ಬನ್ನಿ. ಆಕ್ಚುಲಿ ಟೀಸರ್ ನೋಡಿದ್ದೆ ತಡ ಆಯ್ತು, ಹಾಗಾಗಿ ನಾನು ಕೂಡ ಲೇಟ್ ಆಗಿದ್ದೀನಿ. ಬಟ್ ಸ್ಟಿಲ್ ಅದನ್ನ ನೋಡಿದ ತಕ್ಷಣ ನನಗಾಗಿದ್ದೆ ಪರಮಾಶ್ಚರ್ಯ. ಐ ಮೀನ್ ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು. ಅಲ್ಲ, ಲಿಟ್ರಲಿ ಈ ಲೆವೆಲ್ಗ ಇದೆಲ್ಲ ಸಾಧ್ಯನಾ? ಯಪ್ಪ. ಒಂದು ಸಿನಿಮಾ ಮೊದಲ ನಿರ್ದೇಶನ, ಜವಾಬ್ದಾರಿ ಅನ್ನೋದನ್ನ ಈಗ ಸ್ವಲ್ಪ ಸೈಡಿಗಿಟ್ರೆ ಬಿಡೋ ಅಂತ ಕಂಟೆಂಟ್ ಹೇಗಿರ್ಬೇಕು, ಪ್ರೇಕ್ಷಕರಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದನ್ನ ಜನ್ಯಾ ಅವರು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಟೀಸರ್ ಅಂದ ಕೂಡ್ಲೆ ಒಂದೆರಡು ಒಳ್ಳೆ ಶಾರ್ಟ್ಸ್ ಇಟ್ಟು ಸ್ಲೋ ಮೋಷನ್ಸ್ ಹಾಕಿ ಎಡಿಟ್ ಮಾಡಿ ಕೊಡೋದಲ್ಲ. ಅದರಲ್ಲಿ ಒಂದು ಥೀಮ್ ಇರಬೇಕು, ಪರ್ಪಸ್ ಇರಬೇಕು, ಸಿನಿಮಾದ ಸೋಲ್ನ ರೆಪ್ರೆಸೆಂಟ್ ಮಾಡಬೇಕು, ಮುಖ್ಯವಾಗಿ ನೋಡುವಂತ ಪ್ರೇಕ್ಷಕರನ್ನ ಟೀಸ್ ಮಾಡೋ ತರ ಇರಬೇಕು. ಸೊ ಅದಷ್ಟು ವಿಷಯಗಳನ್ನ ಬ್ಲೆಂಡ್ ಮಾಡಿ ವಿಜುವಲಿ ಈ ಸಿನಿಮಾ ಯಾವ ಸ್ಕೇಲ್ ನಲ್ಲಿ ತಯಾರಾಗ್ತಾ ಇದೆ ಅಂತ ಸಖತ್ತಾಗಿ ತೋರಿಸಿದ್ದಾರೆ ಈ ವಿಡಿಯೋ ಮೂಲಕ. 45 ಇದು ಅರ್ಜುನ್ ಜನ್ಯಾ ಅವರು ಡೈರೆಕ್ಟ್ ಮಾಡ್ತಾ ಇರುವಂತ ಚಿತ್ರ. ಇದರಲ್ಲಿ ಶಿವಣ್ಣ, ರಾಜ್ ಬಿ ಶೆಟ್ಟಿ ಹಾಗೆ ಉಪೇಂದ್ರ ಅವರು ಸಹ ನಟಿಸ್ತಾ ಇದ್ದಾರೆ. ಇನ್ನು ಬಿಟ್ಟಿರೋ ಟೀಸರ್ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡಿ ಅನಲೈಸ್ ಮಾಡೋಣ. ಬಟ್ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಲೇಟ್ ಆಗಿದೆ ಗೊತ್ತು, ಬಟ್ ಸ್ಟಿಲ್ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ತಲುಪತ್ತೆ. ಹಾಗಾಗಿ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಮೊದಲಿಗೆ ಈ ಟೀಸರ್ನ ಡಿಸ್ಮ್ಯಾಂಟಲ್ ಮಾಡಿ ನೋಡೋದಾದ್ರೆ ಇಲ್ಲಿ ಎರಡು ರೀತಿಯ ಪ್ರಪಂಚ ಕಾಣುತ್ತೆ. ಒಂದು ನಾವೆಲ್ಲ ಅಂದ್ರೆ ಈಗ ಮನುಷ್ಯರು ವಾಸಿಸ್ತಾ ಇರುವಂತ ಭೂಲೋಕ, ಹಾಗೆ ಇನ್ನೊಂದು ಸತ್ತ ನಂತರ ಆತ್ಮಗಳು ಹೋಗೋ ಜಾಗ. ಪ್ರಿಸೈಸ್ ಆಗಿ ಇಲ್ಲಿ ನರ್ಕನ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಡ್ರ್ಯಾಗನ್ ರೀತಿ ಹಾರಾಡೋ ವಿಚಿತ್ರವಾದ ಪ್ರಾಣಿ, ಸುಟ್ಟು ಕರಕಲಾಗಿರೋ ಜಾಗ, ಉಕ್ಕಿ ಬರ್ತಾ ಇರೋ ಲಾವಾ ರಸ, ಇವುಗಳನ್ನ ಎಲಿಮೆಂಟ್ ಆಗಿ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ನರ್ಕನ ಸಿಂಬಲೈಸ್ ಮಾಡೋದಕ್ಕೆ. ಅಂಡ್ ಆಕ್ಚುಲಿ ಆ ಇಡೀ ಮೇಕಿಂಗ್ ಅಲ್ಲಿ ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅನ್ನೋ ಇಂಟೆಂಟ್ ಕಾಣುತ್ತೆ, ಅಟ್ಲೀಸ್ಟ್ ಹೊರಗಿನಿಂದ. ಬಿಕಾಸ್ ಇಂಥ ಸಿನಿಮಾಗಳಲ್ಲಿ ವರ್ಲ್ಡ್ ಬಿಲ್ಡಿಂಗ್ ತುಂಬಾನೇ ಮುಖ್ಯ ಆಗತ್ತೆ. ಎಲ್ಲಿ ಯಾವ್ದನ್ನ ಹೇಗೆ ತೋರಿಸ್ಬೇಕು, ಬರ್ದಿರೋ ಕಥೆಗೆ ಅದು ಎಷ್ಟು ನೀಟಾಗಿ ಹೋಲಿಕೆ ಆಗತ್ತೆ. ಅಂಡ್ ಇನ್ ಕೇಸ್ ಆಗ್ಲಿಲ್ಲ ಅಂತ ಅಂದ್ರೆ ಮುಂದೆ ಇನ್ನೇನೇನ್ ಮಾಡ್ಬೋದು, ಯಾರ್ಯಾರ ಜೊತೆ ಕೊಲಾಬರೇಟ್ ಆಗ್ಬೋದು, ಹೀಗೆ ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆನೆ ಸಾಕಷ್ಟು ಸಮಯ ಹೋಗುತ್ತೆ. ಆದ್ರೆ ಅದನ್ನ ಆದಷ್ಟು ಪ್ಲಾನ್ಡ್ ಆಗಿ ನಿಮ್ಮದೇ ಒಂದು ಇಮ್ಯಾಜಿನೇಷನ್, ಥಾಟ್ ಪ್ರೊಸೆಸ್ ಅಂತ ಹೋಗಿ ವರ್ಕ್ ಮಾಡಿದಾಗ, ಅವುಗಳ ಬಗ್ಗೆ ರಿಸರ್ಚ್ ಮಾಡಿ ಒಂದು ಟೀಮ್ ಅಂತ ಸರಿಯಾಗಿ ಫಾರ್ಮ್ ಆದಾಗ ಅಲ್ಲಿ ಬರೋ ಔಟ್ಪುಟ್ ಆಲ್ಮೋಸ್ಟ್ ನಾವು ಅನ್ಕೊಂಡಿರೋ ರೀತಿನೇ ಇರುತ್ತೆ. ಅಂಡ್ ಸ್ಪೆಷಲಿ ಇಲ್ಲಿ ಅದೆಲ್ಲ ಆಗಿದೆ ಅನ್ನೋದು ಎವಿಡೆಂಟ್ ಆಗಿ ಕಾಣ್ತಾ ಇದೆ ಟೀಸರ್ನಿಂದ. ಸೊ ಜನ್ಯಾ ಅವರ ಆ ಕ್ಲಾರಿಟಿ ನನ್ನನ್ನಂತೂ ಹೆವಿ ಇಂಪ್ರೆಸ್ ಮಾಡ್ಬಿಡ್ತು. ಇನ್ನು ಕ್ಯಾರೆಕ್ಟರ್ಸ್ ಟೀಸರ್ ಪ್ರಕಾರ ಹೋದ್ರೆ ಶಿವಣ್ಣನವ್ರನ್ನ ಶಿವನಾಗಿ, ಉಪೇಂದ್ರ ಅವರನ್ನ ಯಮನಾಗಿ, ಹಾಗೆ ರಾಜ್ ಬಿ ಶೆಟ್ಟಿ ಅವರನ್ನ ಮನುಷ್ಯನಾಗಿ ತೋರಿಸಿದ್ದಾರೆ. ಹಾಗೇನೆ ಬಳಸಿರೋ ಲೈಟಿಂಗ್ ಇಂದ ಪ್ರತಿ ಪಾತ್ರಕ್ಕಿರೋ ಭಾವ, ಒಳಗಿನ ಉದ್ದೇಶನ ತುಂಬಾನೇ ಇಂಟೆನ್ಸ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಅದರಲ್ಲೂ ಈ ಫ್ರೇಮ್ ಶಿವಣ್ಣನವ್ರನ್ನ ಸೆಲೆಬ್ರೇಟ್ ಮಾಡ್ತಿರೋ ರೀತಿ, ಕಲರ್ ಪ್ಯಾಲೆಟ್ಸ್, ವೈಬ್, ಅಂಡ್ ನಂತರ ಈ ಫ್ರೇಮ್ ಇಲ್ಲಿ ಉಪೇಂದ್ರ ಅವರನ್ನ ಸಬ್ಜೆಕ್ಟ್ ಮ್ಯಾಟರ್ ಆಗಿ ತೋರಿಸ್ತಾ ಬರೀ ಲೈಟಿಂಗ್ ಅಲ್ಲೇ ಒಂದು ಡಾರ್ಕ್, ಸೆಲ್ಫ್ ಸೆಂಟರ್ಡ್ ಫೀಲ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಹಾಗೆ ಎಮ್ಮೆ, ಕೋಣಗಳ ಮಧ್ಯದಿಂದ ಕ್ಯಾಮ್ರಾ ರೋಲ್ ಆಗ್ತಿರೋ ರೀತಿ, ಇದು ಸಹ ಅದಕ್ಕೆ ಒಳ್ಳೆ ಡೆಪ್ತ್ ಅನ್ನ ಕೊಡ್ತಾ ಇದೆ. ಇನ್ನು ರಾಜ್ ಬಿ ಶೆಟ್ಟಿ ಅವರು ಒಬ್ಬ ನಾರ್ಮಲ್ ಮನುಷ್ಯ, ಬದುಕಲ್ಲಿ ತನ್ನದೇ ಆದ ಹಲವು ಸಮಸ್ಯೆಗಳ ಜೊತೆ ಹೊಡೆದಾಡ್ತಾ ಇರೋನು. ಸೊ ಇವನ ಲೈಫಲ್ಲಿ ಒಂದು ದಿನ ಮೃತ್ಯುವಿನ ಆಗಮನ ಆಗತ್ತೆ, ಯಮ ಬರ್ತಾನೆ. ಬಟ್ ಅದರ ಜೊತೆಗೇನೆ ಮಹಾದೇವ ಕೂಡ ಬರ್ಬೇಕಾಗಿರೋ ಸಂದರ್ಭ ಎದುರಾಗತ್ತೆ. ಬಟ್ ಇದೆಲ್ಲ ಹೇಗಾಯ್ತು, ಯಮನ ಕರ್ತವ್ಯಕ್ಕೆ ಶಿವ ಯಾಕೆ ಅಡ್ಡಿಪಡಿಸ್ತಾ ಇದ್ದಾನೆ? ಅಂಡ್ ಮೋರ್ ಓವರ್ ಮಹಾದೇವ, ವಿಧ್ವಂಸಕ ಅಂತ ಕರೆಯಲ್ಪಡೋ ಶಿವ ಸುಪ್ರೀಂ ಪವರ್. ಇವನ್ ಮೃತ್ಯುದೇವತೆ ಯಮ ಕೂಡ ಶಿವನ ಆಜ್ಞೆಯ ಪ್ರಕಾರನೇ ಕಾರ್ಯನಿರ್ವಹಿಸಬೇಕು. ಮರಣದ ನಂತರ ಆತ್ಮನ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗೋದು ಯಮನ ಕೆಲಸ. ಬಟ್ ಮೇನ್ಲಿ ಈ ಲೈಫ್ ಅಂಡ್ ಡೆತ್ ಸೈಕಲ್ ನ ಕಂಟ್ರೋಲ್ ಮಾಡೋದು ಶಿವ. ಹಾಗಾಗಿ ಇಲ್ಲಿ ಆತ್ಮಕ್ಕೆ ಡೆಸ್ಟಿನಿ ತೋರ್ಸೋದು ಯಮನೇ ಆದ್ರೂ ಕೂಡ ಅದು ಹೇಗಾಗ್ಬೇಕು ಅಂತ ನಿರ್ಧಾರ ಮಾಡೋ ಕಂಪ್ಲೀಟ್ ಅಥಾರಿಟಿ ಶಿವನ ಬಳಿ ಇರತ್ತೆ. ಸೊ ರಾಜ್ ಬಿ ಶೆಟ್ಟಿ ಅವರ ಪಾತ್ರ ಒಬ್ಬ ನಾರ್ಮಲ್ ಮನುಷ್ಯನಾಗಿದ್ರು ಶಿವ ಆತನನ್ನ ಮೃತ್ಯುವಿನಿಂದ ಕಾಪಾಡೋದಕ್ಕೆ ನಿಂತಿದ್ದಾನೆ. ಇವನಲ್ಲಿ ತೋರಿಸಿರೋ ಹಲವು ಫ್ರೇಮ್ಗಳು ಸಹ ಅದನ್ನೇ ಹೇಳ್ತಿವೆ. ಸೊ ಇದೊಂಥರ ಶಿವ ಹಾಗೆ ಯಮನ ನಡುವೆ ಇರುವಂತ ಕಾನ್ಫ್ಲಿಕ್ಟ್, ಒಂದು ಪ್ರಾಣಕ್ಕೋಸ್ಕರ. ಆಕ್ಚುಲಿ ಇದು ನೇರ ಯುದ್ಧ ಅಲ್ಲ, ಇಟ್ಸ್ ಅ ಫಿಲಾಸಫಿಕಲ್ ವಾರ್. ಮನುಷ್ಯ ಸತ್ತ ಮೇಲೆ ತೋರ್ಸೋ ಪ್ರೀತಿನ ಬದುಕಿದ್ದಾಗ್ಲೇ ತೋರಿಸಿ, ಸತ್ತ ಮೇಲೆ ಅವ್ರ ಬಗ್ಗೆ ಎಷ್ಟೇ ಒಳ್ಳೆ ಮಾತಾಡಿದ್ರು, ಅವ್ರಿಗಿಷ್ಟ ಆಗೋ ತರ ಏನೇ ಮಾಡಿದ್ರು ಅದು ಪ್ರಯೋಜನಕ್ಕೆ ಬರಲ್ಲ. ಈ ವಿಷಯನ ಕಾಮನ್ ಆಗಿ ಎಲ್ಲಾ ಕಡೆ ಮಾತಾಡೋದನ್ನ ಕೇಳೇ ಇರ್ತೀವಿ. ಬಟ್ ಅದನ್ನ ಸೇರಿ ಜನನ, ಮರಣ, ಮೈಥಾಲಜಿಕಲ್ ರೆಫರೆನ್ಸಸ್, ಹೀಗೆ ಇನ್ನೂ ಹಲವು ಎಲಿಮೆಂಟ್ಗಳನ್ನ ಎಂಟರ್ಟೈನಿಂಗ್ ಆಗಿ ತೋರಿಸಿ ಹೇಳೋದೇ ಸಿನಿಮಾದ ಗುರಿ ಅನ್ಕೋತೀನಿ. ನಾರ್ಮಲಿ ಫಿಲಾಸಫಿನ ಪಾಠ ಮಾಡಿದ್ರೆ ಅಥವಾ ಕೂರ್ಸಿ ತಲೆಗ್ ತುಂಬಿದ್ರೆ ಒಳಗಿಳಿಯಲ್ಲ. ಅದಕ್ಕೆ ಎಂಟರ್ಟೈನ್ಮೆಂಟ್ ಅನ್ನೋ ಫ್ಯಾಕ್ಟರ್ ಬಿದ್ದಾಗ್ಲೇ ನೋಡೋದಕ್ಕೂ ಅರ್ಥ ಮಾಡ್ಕೊಳ್ಳೋದಕ್ಕೂ ಮಜಾ. ಇನ್ನು ಇದರ ಟೆಕ್ನಿಕಲ್ ಡೀಟೇಲಿಂಗ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಲೈಟಿಂಗ್, ಅದರಿಂದ ಕ್ಯಾರೆಕ್ಟರ್ಗೆ ಕೊಡ್ತಿರೋ ಡೆಪ್ತ್, ಓವರ್ ಆಲ್ ಕ್ಯಾರೆಕ್ಟರೈಸೇಷನ್ ಯಾವ ಮಟ್ಟಿಗೆ ಎಲಿವೇಟ್ ಆಗಿದೆ ಅನ್ನೋದನ್ನ ಆಲ್ರೆಡಿ ಹೇಳಿದ್ದೀನಿ. ಬಟ್ ಅದರ ಹೊರತಾಗಿ ಫಿಲಾಸಫಿಕಲ್ ಕಾನ್ಫ್ಲಿಕ್ಟ್, ಡೈಲಾಗ್ ವಾರ್, ಇಬ್ಬರ ಮಧ್ಯೆ ಇಟ್ಟಿರೋ ಕ್ಯಾಮ್ರಾ ಆಂಗಲ್, ಆ ಫ್ರೇಮ್ಗಳು, ಸ್ಪೆಷಲಿ ಭುಜದ ಮೇಲಿಂದ ಬಂದಿರೋ ಈ ಶಾಟ್, ಹಾಗೆ ಆಂಟಿ ಕ್ಲಾಕ್ ವೈಸ್ ಕ್ಯಾಮ್ರಾ ಝೂಮ್ ಇನ್ ಅಂಡ್ ರೋಲ್ ಆಗ್ತಾ ಇರೋ ಈ ಶಾಟ್, ಅದು ಆ ಡೈಲಾಗ್ ಡೆಲಿವರಿಯಲ್ಲಿರೋ ಇಂಪ್ಯಾಕ್ಟ್ ಅನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ನೇರವಾಗಿ ಹೊಡೆದಾಟ ಅನ್ನೋದೆಲ್ಲ ಇಲ್ದೆ ಹೋದ್ರೂ ಶಿವ ಹಾಗೆ ಯಮ ಒಬ್ಬರದ್ದು ಕರ್ತವ್ಯ, ಇನ್ನೊಬ್ಬರದ್ದು ಅಥಾರಿಟಿ. ಸೊ ಆ ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಅನ್ನ ನೋಡೋದಕ್ಕೆ ನಾನಂತೂ ಹೆವಿ ಅಂದ್ರೆ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇನ್ನು ಇದಾದ ಮೇಲೆ ಬರೋ ಎರಡು ಶಾಟ್ಗಳು ಒಂದಷ್ಟು ಪ್ರಶ್ನೆಗಳನ್ನ ಡೆಫಿನೆಟ್ಲಿ ಹುಟ್ಟಾಕಿದ್ವು.
ಒಂದು ರಕ್ತದ ನದಿಯಲ್ಲಿ ತೇಲಿ ಬರ್ತಾ ಇರೋ ಹಸು, ಅದು ಈ ಕಲಿಯುಗದಲ್ಲಿ ತುಂಬಿ ಹರಿತಾ ಇರೋ ಪಾಪನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ಹಸುವಿನ ಬಣ್ಣ ಬಿಳಿ, ಬಿಳಿ ಅನ್ನೋದು ಪ್ಯೂರಿಟಿ ಮತ್ತೆ ನಿಷ್ಕಲ್ಮಶ ಅಥವಾ ಒಳ್ಳೆತನನ ಸಿಗ್ನಿಫೈ ಮಾಡ್ತಿರ್ಬೋದು ಅನ್ಕೋತೀನಿ. ಅಡಿಷನಲ್ ಆಗಿ ಆ ಡೈಲಾಗ್ ಗೆಟ್ ಹಿಮ್ ಆಫ್ಟರ್ 45 ಡೇಸ್ ಅಂದ್ರೆ ಯಮನಿಗೆ ಈ ಮನುಷ್ಯನನ್ನ ಎತ್ಕೊಂಡು ಹೋಗೋದಕ್ಕೆ 45 ದಿನಗಳ ಗಡುವಿದೆ. ಮೇ ಬಿ ಅದೇ ಅರ್ಥ ಇರ್ಬೋದು. ಬಟ್ ಅದಾದ್ಮೇಲೆ ಓಂ ಸಿನಿಮಾನ ರೆಫರೆನ್ಸ್ ಆಗಿ ತಗೊಳ್ಳೋ ಮುಂಚೆ ಮತ್ತೊಂದು ಲೈನ್ ಬರುತ್ತೆ, ಐಲ್ ಕಿಲ್ ಹಿಮ್ ಯು ಮಸ್ಟ್ ಸೇವ್ ಹಿಮ್. ಸೊ ಕಂಬೈನ್ ಮಾಡಿ ನೋಡಿದ್ರೆ ಇಲ್ಲಿ 45 ದಿನಗಳಷ್ಟು ಸಮಯ ಇದೆ ರಾಜ್ ಬಿ ಶೆಟ್ಟಿ ಅವರ ಪಾತ್ರಕ್ಕೆ. ಅಂಡ್ ಅಲ್ಲಿ ಯಮ ನಾನು ಇವನ ಮೃತ್ಯುವಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರೆ, ಶಿವ ನಾನು ಇವನ ರಕ್ಷಕನಾಗಿ ನಿಂತಿದ್ದೀನಿ ಅಂತ ಕನ್ವೆ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಪ್ರಿಡೇಟರ್ ವರ್ಸಸ್ ಪ್ರೊಟೆಕ್ಟರ್ ಅನ್ನೋ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಬಟ್ ಅದು ಡೈರೆಕ್ಟ್ ಫೈಟ್ ಆಗಿಲ್ದೇ ಇರೋದ್ರಿಂದ ಈಗ ಇಲ್ಲಿರೋದು ಒಂದೇ ಪ್ರಶ್ನೆ, ಟೀಸರ್ನ ಪ್ರೆಸೆಂಟ್ ಮಾಡಿರೋ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಎಫೆಕ್ಟಿವ್ ಆಗಿ ಸಿನಿಮಾ ಬರತ್ತಾ, ರೈಟಿಂಗ್ ಡೈಲಾಗ್ಸ್ ಅದಕ್ಕೆ ಬೇಕಾಗಿರೋ ಮಹತ್ವ ಸಿಗತ್ತಾ ಅಂತ. ಸೊ ಲೆಟ್ಸ್ ವೈಟ್ ಅಂಡ್ ಸಿ. ಟೋಟಲ್ ಆಗಿ 45 ಟೀಸರ್ ಪರ್ಸನಲಿ ನನಗಂತೂ ಭಯಂಕರ ಇಷ್ಟ ಆಗೋಯ್ತು. ಪ್ರತಿ ಪಾತ್ರನ ತೋರಿಸಿರೋದಾಗಿರ್ಲಿ, ಎಲಿಮೆಂಟ್ಗಳನ್ನ ಮೆಟಫರ್ಸ್ಗಳನ್ನ ಬಳಸಿರೋದಾಗಿರ್ಲಿ, ಒಂದ್ ರೀತಿ ಎಕ್ಸ್ಪರ್ಟ್ ಡೈರೆಕ್ಟರ್ ಕೆಲಸ ಹೇಗಿರತ್ತಲ್ಲ ಅದನ್ನ ಮ್ಯಾಚ್ ಮಾಡೋ ರೀತಿನೇ ಇತ್ತು. ಸ್ಕಿಲ್, ಕ್ರಾಫ್ಟ್ ಎಲ್ಲದೂ ನೆಕ್ಸ್ಟ್ ಲೆವೆಲ್. ಅಂಡ್ ಇದರಿಂದ ಜನ್ಯಾ ಅವರು ನನ್ನ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿ ತಮ್ಮ ಕಂಟೆಂಟ್ ಅನ್ನ ಡೆಲಿವರ್ ಮಾಡಿದ್ದಾರೆ. ಸಿಂಗಿಂಗ್ ಆಯ್ತು, ಮ್ಯೂಸಿಕ್ ಆಯ್ತು, ಈಗ ಡೈರೆಕ್ಟರ್ ಕ್ಯಾಪ್ನ ಕೂಡ ಹಾಕಿದ್ದಾರೆ. ಸೊ ಏನೇನ್ ಮ್ಯಾಜಿಕ್ ಮಾಡ್ತಾರೆ ಕಾದು ನೋಡೋಣ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ಈ ಟೀಸರ್ ಬಗ್ಗೆ ನಿಮ್ಗೇನಾದ್ರೂ ಹೇಳೋದಕ್ಕಿದ್ರೆ ಅದನ್ನ ತಪ್ಪದೇನೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ, ಅಥವಾ ನಿಮ್ಮ ಥಿಯರಿಗಳಿದ್ರೂ ಕೂಡ ಅದನ್ನ ಹೇಳ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.